ಹಾಯ್ ನನ್ನ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಇವತ್ತು ಗರಿ ಗರಿ ಹೋಟ್ಲಿ ಶಲ್ಲಿನ ದೋಸೆ ಮಾಡೋದು ಹೇಗೆ? 4 ಕಪ್ಪು ರೇಷನ್ ಅಕ್ಕಿಗೆ 1 ಕಪ್ ಅಷ್ಟು ಉದ್ದಿನ ಬೇಳೆ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಹಾಗೆ ಗೋಧಿ, ಇದಕ್ಕೆ ತೊಗರಿ ಬೇಳೆನೂ ಹಾಕ್ಕೊತಿದ್ದೀನಿ. ಇವನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನೀರಲ್ಲಿ ತೊಳ್ಕೊತಿದ್ದೀನಿ. ಚೆನ್ನಾಗಿ 4-3 ನೀರಲ್ಲಿ ತೊಳಿರಿ. ಈಗ ನಾನು ಇದಕ್ಕೆ 8 ಅವರ್ಸ್ ನೆನೆಯಲ್ಲಿ ಬಿಡ್ತೀನಿ, ಅಂದರೆ 8 ಗಂಟೆ ಕಾಲ ನೆನೆಯಲ್ಲಿ ಬಿಡ್ತಿದ್ದೀನಿ. ಅವಲಕ್ಕಿನೂ ಸೈಡಲ್ಲಿ ನೆನೆಸ್ಕೊಬೇಕು. ಇದನ್ನು ನೆನೆಸ್ಕೊಳಕ್ಕೆ ಸೈಡಲ್ಲಿ ಇಡ್ತೀನಿ. ಹಾಗೆ ಅಕ್ಕಿನೂ 8 ಅವರ್ಸ್ ಆದಮೇಲೆ ತೋರಿಸ್ತಿರೋದು, 8 ಗಂಟೆ ಕಾಲ ನೆನೆಸ್ಕೊಂಡ್ಮೇಲೆ ತೋರಿಸ್ತಿರೋದು. ನೋಡಿ, ನಾನು ಚೆನ್ನಾಗಿ ರುಬ್ಕೊತಿದ್ದೀನಿ ಮಿಕ್ಸಿಗೆ ಹಾಕಿ. ನೀವು ಅಷ್ಟೇ ಚೆನ್ನಾಗಿ ರುಬ್ಕೊಳ್ಳಿ. ಈಗ ನಾನು ಅವಲಕ್ಕಿ ನೆನೆಸ್ಕೊಂಡಿದ್ದೆಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಚೆನ್ನಾಗಿ ರುಬ್ಕೊಂಡ್ಮೇಲೆ ಉಪ್ಪು ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಸಾಕಾಗುತ್ತೋ ಅಷ್ಟೇ ಹಾಕ್ಕೊಳ್ಳಿ. ನಾನು ಇಲ್ಲಿ ಯಾವುದೇ ಸೋಡಾ ಪುಡಿನೂ ಬಳಸ್ತಾ ಇಲ್ಲ. ಒಂದು ರಾತ್ರಿ ಆದಮೇಲೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ದೋಸೆ ಹಿಟ್ಟು. ನಾನು ಇದು ಬೆಳಗ್ಗೆಗೆ ಮಾಡ್ಕೊಂಡಿರೋದು. ಈಗ ದೋಸೆ ಹಾಕೋಣ. ಕಾವಿಲಿ ಮೇಲೆ ಒಂದು ಸ್ವಲ್ಪ ನೀರನ್ನ ಸುರಿಸಿ ಆಮೇಲೆ ದೋಸೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ದೋಸೆ. ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದರೆ ಸಾಕು. ಹೋಟ್ಲು ಸ್ಟೈಲಿನ ದೋಸೆ ಮಾಡ್ಕೊಬೋದು. ಗರಿ ಗರಿಯಾದ ದೋಸೆನ ಹೋಟ್ಲು ಸ್ಟೈಲಿನ ದೋಸೆ ಮನೆಯಲ್ಲೇ ಸಿದ್ಧ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ತೆಳುವಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಈ ದೋಸೆನ ತೆಗೆದು ಬೇರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇನ್ನೊಂದು ದೋಸೆ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ. ಅದೇ ಥರನೇ ನೀವು ದೋಸೆನ ಹಾಕ್ಕೊಳ್ಳಿ. ನಿಮಗೂ ಅಷ್ಟೇ ಹೋಟ್ಲು ಶೈಲಿನ ದೋಸೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ಈಗ ಎಲ್ಲ ಆಗಿದೆ. ನಾನು ಇದಕ್ಕೆ ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ದೋಸೆ ಜೊತೆಗೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಅಂದರೆ ನನಗೆ ಬದನೆಕಾಯಿನೇ. ಹಂಗಾಗಿ ನಾನು ಬದನೆಕಾಯಿ ಕಾಂಬಿನೇಷನ್ ಮಾಡಿದ್ದೆ ಇವತ್ತು. ಹಾಗಾಗಿ ನಾನು ಬದನೆಕಾಯಿ ಸಾಂಬಾರು ಜೊತೆಗೆ ನಾನು ದೋಸೆನ ತಿಂತಿದ್ದೀನಿ. ನೋಡಿ ಎಷ್ಟು ದೋಸೆ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ನೀವು ಬದನೆಕಾಯಿ ಸಾಂಬಾರು ಜೊತೆ ದೋಸೆ ಟ್ರೈ ಮಾಡಿಲ್ಲ ಅಂದರೆ